ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಗೆ ಹೇಳೋ ಅಷ್ಟು ಧೈರ್ಯ ಇರಲಿಲ್ಲ, ಅದಕ್ಕೆ ಮನೆ ಬಿಟ್ಟು ಓಡ್ ಬಂದಿದ್ದೀನಿ. ನನ್ನ ಲವರ್ ಜೊತೆ ಮದ್ವೆನೂ ಆಗಿದ್ದೀನಿ. ನನ್ನ ಕತ್ತಿಗೆ ತಾಳಿ ಕಟ್ಟಿ 2 ನಿಮಿಷ ಆಯ್ತು. ಡಾಕ್ಟರ್, ಏನಾಯ್ತು? ಅಯ್ಯೋ, ನನ್ನ ತಲೆ ಮೇಲೆ ಚಪ್ಪಟಿ ಕಲ್ಲು ಎಳ್ದ್ಬಿಟ್ಲು ನನ್ನ ಮಗಳು. ಮದ್ವೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಮಾಡಿಸ್ಬಿಟ್ಟಿದೀನಿ, ನೆಂಟ್ರಿಷ್ಟಿಗೆಲ್ಲ ಹಂಚ್ಬಿಟ್ಟಿದೀನಿ. ನಾನು ಎಲ್ರಿಗೂ ಹೇಗ್ ಮುಖ ತೋರಿಸ್ಲಿ? ಗಂಡಿನ ಕಡೆಯವ್ರಿಗೆ ಏನ್ ಉತ್ತರ ಹೇಳಿ? ಡಾಕ್ಟರ್, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಅಯ್ಯೋ ಮೇಡಮ್, ಐ ಆಮ್ ಸಾರಿ, ನಾನು ಅರ್ಜೆಂಟಾಗಿ ಹೋಗ್ಲೇಬೇಕು, ಪ್ಲೀಸ್. ಡಾಕ್ಟರ್, ಭೈರವಿ, ಏನಿದೆಲ್ಲ? ಅಮ್ಮ, ನಂಗೆ ಅನ್ಸಿದ ತಕ್ಷಣ ನಾನು ಹೇಳ್ಬೇಕು ಅನ್ಸ್ತು, ಅದಕ್ಕೆ ಹೇಳ್ದೆ. ನನ್ಗೆ ಯಾರು ಫೋರ್ಸ್ ಮಾಡಿಲ್ಲ ಹೇಳು ಹೇಳು ಅಂತ, ಹಾಗಾಗಿ ನಂಗೆ ಅನ್ಸಿದ ತಕ್ಷಣ ನಾನು ಹೇಳ್ದೆ. ಅಮ್ಮೋರೆ, ಇವಳನ್ನ ಸರಿ ಮಾಡಬೇಕು ಅಂತ ಒಬ್ಬರು ಬಂದರು, ಅವರನ್ನು ಓಡಿಸ್ಬಿಟ್ಲಲ್ಲ ಅಮ್ಮೋರೆ. ಈಗ ಏನು ಮಾಡೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಮಲಮ್ಮ. ಅಲ್ಲ, ಇದನ್ನ ಹೇಗೆ ಸರಿ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಇದಕ್ಕೇನ್ ಸೊಲ್ಯೂಷನ್ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀವೇನು ತಲೆ ಕೆಡ್ಸ್ಕೊಬಿಡಿ ಅಮ್ಮೋರೆ, ಬೇರೆ ದಾರಿ ಏನಾದರೂ ನೋಡೋಣ. ಬಾಸ್ ಬಾಸ್ ಬಾಸ್. ಹಾ ಸರಿ, ಅಲ್ಕೊಳ್ಳಿ. ಏನಾಯ್ತು ವಿನ್ಸೆಂಟ್? ಯಾಕಿಷ್ಟು ಗಾಬರಿಲಿದೆಯಾ? ಬಾಸ್, ಒಂದು ದೊಡ್ಡ ಸೀನ್ ಆಗೋಯ್ತು ಬಾಸ್. ಭಯ ಆಗ್ತಾ ಇದೆ ಬಾಸ್, ಕೈಯೆಲ್ಲ ನಡುಗ್ತಾ ಇದೆ ಬಾಸ್. ಅದೇನೇ ಆಗಿದ್ರು ನಾನಿದ್ದೀನಿ, ಏನು ಅಂತ ಹೇಳು. ನಾವು ಲೀಸಿಗೆ ತಗೊಂಡಿರೋ ಜಾಗ ಇದೆಯಲ್ಲ ಬಾಸ್, ಅಲ್ಲಿ ಬ್ರೌನ್ ಶುಗರ್ನ ಪ್ಯಾಕ್ ಮಾಡ್ತಾ ಇದ್ದೆ. ಯಾರೋ ಓಡಾಡ್ದಂಗಾಯ್ತು. ಯಾರು ಅಂತ ಬಂದು ನೋಡಿದ್ರೆ ಒಬ್ಬ ಹುಡುಗ ಕ್ಯಾಮ್ರಾ ಇಟ್ಕೊಂಡಿದ್ದ. ನನ್ ನೋಡಿದ ತಕ್ಷಣ ಆಚೆ ಹೊಡಗೋಕ್ ಟ್ರೈ ಮಾಡ್ದ. ಹಿಡಿದು ವಿಚಾರಿಸ್ದೆ. ನ್ಯೂಸ್ ಚಾನೆಲ್ ಅಲ್ಲಿ ಕೆಲಸ ಮಾಡೋನಂತೆ ಅವನು. ನಾವು ಪ್ಯಾಕ್ ಮಾಡೋದನ್ನೆಲ್ಲ ಶೂಟ್ ಮಾಡಿದಾನ ಅವನು. ಕ್ಯಾಮ್ರಾ ಕಿತ್ಕೊಂಡು ವಿಡಿಯೋನೆಲ್ಲ ಡಿಲೀಟ್ ಮಾಡಿದೆ. ತುಂಬಾ ಎಗರಾಡ್ದ. ಅದನ್ನ ದೊಡ್ಡ ನ್ಯೂಸ್ ಮಾಡ್ತೀನಿ ಅಂತಂದ. ನನಗೂ ತಡ್ಕೊಳಕ್ಕಾಗ್ಲಿಲ್ಲ. ಒಂದೇ ಒಂದು ಏಟ್ ಕೊಟ್ಟೆ, ಸತ್ತೋಗ್ಬಿಟ್ಟ ಬಾಸ್. ಗಾಬರಿಯಿಂದ ಅಲ್ಲಿಂದ ಓಡ್ ಬಂದ್ಬಿಟ್ಟೆ ಬಾಸ್. ಪೊಲೀಸ್ ಅವ್ರು ಏನಾದ್ರು ನೋಡಿದ್ರ? ಸಾಧ್ಯನೇ ಇಲ್ಲ ಬಾಸ್. ನಾನು ಬ್ಯಾಕ್ ಸೈಡ್ ಇಂದ ಕಾಂಪೌಂಡ್ ಹಾರಿ ಓಡ್ ಬಂದ್ಬಿಟ್ಟೆ. ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ನನ್ನ ಹೆಸರು ಬರಬಾರ್ದು. ಆಲ್ರೆಡಿ ವನಜಾ ಕೇಸಲ್ಲಿ ಜಡ್ಜ್ಮೆಂಟ್ ಬರೋದಿದೆ. ಜೊತೆಲಿ ಈ ಕೇಸು ಸೇರ್ಕೊಂಡ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಈಗ ಏನ್ ಮಾಡೋದು ಬಾಸ್? ಸರಿ ಬಿಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಪೊಲೀಸ್ ಬಂದು ಡೆಡ್ ಬಾಡಿ ನೋಡಿದ್ರು ನಮ್ಮ ಮೇಲೆ ಡೌಟೇ ಬರಲ್ಲ.
ಯಾಕೆ ಅಂದ್ರೆ ಆ ಬಿಲ್ಡಿಂಗು ನನ್ನ ಹೆಸರಲ್ಲೇ ಇಲ್ಲ. ಅದ್ರ ಓನರು ಫಾರಿನಲ್ಲಿದ್ದಾನೆ. ಅವನು ನಮಗೆ ಲೀಸ್ ಕೊಟ್ಟಿರೋದಷ್ಟೇ. ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಕೂಡ ಇಲ್ಲ. ಬರೀ ಬಾಯಿ ಮಾತಲ್ಲೇ ಡೀಲ್ ಆಗಿರೋದು. ಪೊಲೀಸ್ನವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗೆ ಲೀಸ್ ಕೊಟ್ಟಿರೋದು ಅಂತ ಅವನ ಹತ್ರ ಯಾವ ಡಾಕ್ಯುಮೆಂಟ್ಸು ಇಲ್ಲ. ನೀನು ಹುಷಾರಾಗಿ ಓಡಾಡು. ಅಕಸ್ಮಾತ್ ಏನಾದರೂ ಕೇಸ್ ಆದ್ರೆ ನಾನು ನೋಡ್ಕೊಳ್ತೀನಿ. ಎಲ್ಲೂ ನನ್ನ ಹೆಸರು ಹೊರಗಡೆ ಬರಬಾರ್ದು. ಅರ್ಥ ಆಯ್ತಾ? ಆಯ್ತು ಬಾಸ್. ಈಗ ಸ್ವಲ್ಪ ಸಮಾಧಾನ ಆಯ್ತು ಬಾಸ್. ಏನೇ ಆದರೂ ರಾಕಿಗೆ ಅಪ್ಡೇಟ್ ಮಾಡು. ಡೈರೆಕ್ಟಾಗಿ ನನಗೆ ಕಾಲ್ ಮಾಡಕ್ಕೆ ಹೋಗಬೇಡ. ನೀನು ತುಂಬ ಹೊತ್ತಿಲಿರೋದು ಒಳ್ಳೇದಲ್ಲ. ಹೊರಡು. ಸರಿ ಬಾಸ್, ನಾನು ಹೊರಡ್ತೀನಿ. ಹಲೋ ರಂಗ, ಎಲ್ಲೋ ಇದೆಯಾ? ಅಣ್ಣ ಇಲ್ಲೇ ತಾವರೆಕೆರೆ ಹತ್ರ ಇದ್ದೀನಣ್ಣ. ಯಾಕೆ ಟ್ರಿಪ್ ಹೋಗ್ಲಿಲ್ವಾ? ಬೆಳಿಗ್ಗೆ ಪಾರ್ಟಿ ಪಿಕಪ್ ಇತ್ತಲ್ಲೋ? ಅಣ್ಣ ಗಾಡಿ ಕೈ ಕೊಟ್ಬಿಡ್ತು. ಯಾಕೆ ನಿನ್ನೆ ರಾತ್ರಿ ಕುಡ್ದಿದ್ದು ಇಳ್ದಿರ್ಲಿಲ್ವಾ? ಅಣ್ಣ ನೀವೇ ಅಲ್ವಾ ಗೋವಿಂದ ಬರಲ್ಲ ಅನ್ಬಿಟ್ಟು ಪಾರ್ಟಿ ಪಿಕಪ್ಗೆ ತುಮಕೂರ್ಗೆ ಹೋಗು ಅಂತ ಹೇಳಿದ್ದು.